ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ವಿಶಿಷ್ಟವಾದ ಕೈಯ ಒಂದು ಭವಿಷ್ಯವನ್ನು ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಹಸ್ತರೇಖಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ತಿಳ್ಕೊಬೋದು. ಸುಮಾರು 600 ಅಥವಾ 700ಕ್ಕೂ ಹೆಚ್ಚು ವಿಡಿಯೋಗಳಿದ್ದಾವೆ ಹಸ್ತರೇಖಾಶಾಸ್ತ್ರದಲ್ಲಿ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹಸ್ತರೇಖಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳಿ. ನೀವು ಸಹ ನಿಮ್ಮ ಭವಿಷ್ಯವನ್ನು ಒಂದು ಕೆಲವು ಕಷ್ಟದ ದಿನಗಳಲ್ಲಿ ಪ್ರಿಕಾಷನ್ ತಗೋಬೋದು ಅಥವಾ ಸುಖದ ದಿನಗಳಲ್ಲಿ ಮೈಮರೆದೇ ಇರೋ ಥರ ನೋಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ನಮಗೆ ತುಂಬ ಯೂನಿಕಾಗಿ ಕಾಣೋದಂಥ ಫೀಚರ್ ಏನಪ್ಪ ಅಂದರೆ ನೋಡಿ, ಈ ಥರ ಒಂದು ಸೆಕೆಂಡ್. ಎಸ್, ಸ್ಟ್ರೈಟ್ ಲೈನ್. ಇದನ್ನು ನಾವು ಸೈಮನ್ ಲೈನ್ ಅಂತ ಕರಿತೀವಿ. ಅಂದರೆ ಹೆಡ್ಲೈನು ಮತ್ತು ಹಾರ್ಟ್ ಲೈನು ಒಂದೇ ಆಗಿರುವಂಥ ಲೈನನ್ನು ನಾವು ಸೈಮನ್ ಲೈನ್ ಅಂತ ಕರಿತೀವಿ. ಈ ಒಂದು ಲೈನು ವಿಶೇಷವಾದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಹಾರ್ಟ್ ಲೈನು ಹೆಡ್ಲೈನು ಒಂದೇ ಆಗಿರೋದನ್ನು ನಾವು ಸೈಮನ್ ಲೈನ್ ಅಂತ ಕರಿತೀವಿ. ಆದರೆ ಇಲ್ಲಿ ಹೆಡ್ಲೈನು ಸಹ ಇರೋದನ್ನು ಕಾಣಿಸ್ತಾ ಇದೆ. ಇದು ವಿಶೇಷ ಅಂತ ಹೇಳ್ಬೋದು. ಹೆಡ್ಲೈನು ಸಹ ಇದೆ, ಹಾರ್ಟ್ ಲೈನು ಸಹ ಇದೆ. ಆದರೆ ಹಾರ್ಟ್ ಲೈನು ತುಂಬ ಫ್ಲಾಟಾಗಿ ತಮ್ಮ ಲೈಫ್ ಲೈನನ್ನು ಟಚ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ಹಾರ್ಟ್ ಲೈನು ಲೈಫ್ ಲೈನನ್ನು ಟಚ್ ಆದರೆ ಏನಾಗುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾರ್ಟ್ ಲೈನು ನಮ್ಮ ಎಮೋಷನ್ಸನ್ನು ಸೂಚಿಸುತ್ತೆ. ನಮ್ಮ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಅಥವಾ ಒಂದು ಜೀವನದ ಒಂದು ಆಗು ಹೋಗುಗಳಲ್ಲಿ ನಾವು ಪ್ರತಿಕ್ರಿಯಿಸುವ ರೀತಿಯನ್ನು ಸೂಚಿಸುತ್ತೆ. ಈ ಒಂದು ಹಾರ್ಟ್ ಲೈನ್ ಯಾವಾಗೂ ಕರ್ವ್ಡ್ ಆಗಿ ಇರುತ್ತೆ ಎಲ್ಲರ ಕೈಯಲ್ಲೂ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ವ್ಯಕ್ತಿ ಬಹಳಷ್ಟು ಒಂದು ಎಕ್ಸ್ಪ್ರೆಸಿವ್ ಆಗಿರ್ತಾನೆ. ಸೊ ಎಕ್ಸ್ಪ್ರೆಸಿವ್ ಆಗಿರ್ತಾನೆ ಅಂದರೆ ತನ್ನ ಮನಸ್ಸಿಗೆ ಅನಿಸಿದ್ದನ್ನು ತನ್ನ ಆತ್ಮೀಯರ ಹತ್ರ ಶೇರ್ ಮಾಡ್ಕೋತಾನೆ ಅಂತ ಹೇಳ್ಬೋದು. ತನ್ನ ಆತ್ಮೀಯರು ಅಂದರೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಒಂದು ಅವರಿಗೆ ಕಂಫರ್ಟಬಲ್ ಅನ್ನೋ ಫೀಲ್ ಆಗುವಂಥ ಯಾರ ಜೊತೆ ಆದರೂ ಶೇರ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಆದರೆ ಈ ಥರ ಫ್ಲಾಟ್ ಲೈನ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ಇವರು ಎಮೋಷನ್ಸನ್ನು ಆಲ್ಮೋಸ್ಟ್ 99% ಇವರು ಎಮೋಷನ್ಸನ್ನು ಹೊರಗಡೆ ಬಿಟ್ಕೊಡೋದಿಲ್ಲ. ದಟ್ ಮೀನ್ಸ್ ಟು ಸೇ, ಇವರು ತುಂಬ ಡಿಪ್ರೆಸ್ ಆಗಿದ್ದರು ಅಥವಾ ತುಂಬ ಎಕ್ಸೈಟ್ ಆಗಿದ್ದರು, ಯಾವುದೇ ಒಂದು ಹೊರಗಿನ ಜನಕ್ಕೆ ಗೊತ್ತಾಗೋದಿಲ್ಲ. ಇವರು ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ, ತುಂಬ ಡಿಪ್ರೆಸ್ ಆಗಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇವರ ಒಂದು ಲೈಫು ಎಮೋಷನ್ಸ್ ಲೆಸ್ ಲೈಫ್ ಅನ್ನೋ ಥರ ಕಾಣಿಸುತ್ತೆ. ಅಂದರೆ ಹೊರಗಡೆಯಿಂದ ನೋಡೋರಿಗೆ ಈತ ಏನಪ್ಪ ಕಲ್ಲು ಬಂಡೆನ, ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಅಂದ್ಕೋತಾರೆ. ಆದರೆ ಇವ್ರಿಗೆ ಎಲ್ಲ ಎಮೋಷನ್ಸ್ ಇರುತ್ತೆ, ಆದರೆ ಎಮೋಷನ್ಸನ್ನು ಹೊರಗಡೆ ಹಾಕೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಒಂದು ಯೂನಿಕ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಮತ್ತು ಹೆಡ್ಲೈನ್ ನೋಡಿ, ಹೆಡ್ಲೈನು ಲಿಟಲ್ ಶಾರ್ಟ್ ಅಂತ ಹೇಳ್ಬೋದು. ನೋಡಿ, ಈ ಒಂದು ಕಿರುಬೆರಳು ಮತ್ತು ಸೂರ್ಯ ಬೆರಳನ ಒಂದು ಮಧ್ಯಭಾಗಕ್ಕೆ ಬಂದಿದ್ದು ಒಂದು ಸಾಧಾರಣ, ಅಂದರೆ ತುಂಬ ಶಾರ್ಟು ಅಲ್ಲ, ಸಾಧಾರಣವಾದಂಥ ಒಂದು ಹೆಡ್ಲೈನ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಹೆಡ್ಲೈನ್ ವಿಶೇಷ ಏನಪ್ಪ ಅಂದರೆ ಇದು ಒಂದು ಯೂನಿಕ್ ಫೀಚರ್. ನೋಡಿ, ಹೆಡ್ಲೈನು ಒಂದು ಚಂದ್ರ ಪರ್ವತದ ಕಡೆ ಬಾಗಿರೋದನ್ನು ಕಾಣಿಸುತ್ತೆ. ಸೊ ಇವರು ಡಿಸಿಷನ್ ತೊಗೋಬೇಕಾದ್ರೆ ಅಫ್ಕೋರ್ಸ್ ಇವರು ಎಮೋಷನ್ಸ್ಗೆ ಅಷ್ಟು ಎಕ್ಸಿಬಿಟ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಬಟ್ ವೆನ್ ಟೇಕಿಂಗ್ ಡಿಸಿಷನ್, ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಅವರು ತನ್ನ ಬುದ್ಧಿಗಿಂತ ತನ್ನ ಹೃದಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಬುದ್ಧಿಗಿಂತ ಹೃದಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತ ಹೇಳೋದಾದರೆ ಅಂದರೆ ಏನಪ್ಪ ಅಂದರೆ ಅವರು ಕೆಲವು ಟೈಮಲ್ಲಿ ಅದರಿಂದ ಏನು ಲಾಭ ಆಗುತ್ತೆ ಅಂತ ನೋಡೋದಿಲ್ಲ, ಬದಲಾಗಿ ನನ್ನ ಸಂಬಂಧಿಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡ್ತಾರೆ. ಸೊ ಹಾಗಾಗಿ ಇವರು ಒಂದು ಯೂನಿಕ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅತಿ ಮುಖ್ಯವಾದಂಥ ವಿಚಾರ ಏನಂದರೆ ಲೈಫ್ ಲೈನು, ಹೆಡ್ಲೈನು ಮತ್ತು ಹಾರ್ಟ್ ಲೈನ್, ಈ ಮೂರು ಲೈನುಗಳು
ಸೇರುವಂತಹ ಒಂದು ಹ್ಯಾಂಡು ತುಂಬ ಯೂನಿಕ್ ಫೀಚರ್ ಆಗಿರುತ್ತೆ. ಅಂದರೆ ಇವರ ಒಂದು ಲೈಫಲ್ಲಿ ಸ್ವಲ್ಪ ಒತ್ತಡದ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ಈ ಒಂದೇ ಒಂದು ಇದರಿಂದ ಹಾರ್ಟು, ಹೆಡ್ಡು ಮತ್ತು ಲೈಫು ಮೂರೂ ಲೈನುಗಳು ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ವ್ಯಕ್ತಿ ಯಾವುದನ್ನು ಹೆಚ್ಚಿನ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಸ್ವಲ್ಪ ಗೊಂದಲಮಯವಾಗಿರುತ್ತೆ ಅವರ ಲೈಫು. ಸ್ವಲ್ಪ ಸ್ಟ್ರಗಲ್ ಆಗಿರುತ್ತೆ, ಸ್ಟ್ರೆಸ್ ಇರುತ್ತೆ. ಬಟ್ ಮೋರ್ ಓವರ್ ಇವರ ಒಂದು ಕೈಯಲ್ಲಿ ಬೇರೆ ಚಿಹ್ನೆಗಳ ಬಗ್ಗೆನೂ ಒಂದು ಅಬ್ಸರ್ವ್ ಮಾಡೋದಾದರೆ ಬೇರೆ ಚಿಹ್ನೆಗಳು ತುಂಬ ಚೆನ್ನಾಗಿರೋದನ್ನು ಕಾಣಿಸಿದೆ. ಸೊ ಬೇರೆ ಚಿಹ್ನೆಗಳು ಚೆನ್ನಾಗಿದ್ದಾಗ ವ್ಯಕ್ತಿ ಸ್ಟ್ರೆಸ್ ಫ್ರೀ ಲೈಫನ್ನು ಸಹ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಗುರುಪರ್ವ ತುಂಬ ಚೆನ್ನಾಗಿದೆ, ಗೊತ್ತಿದೆ. ಮರ್ಕ್ಯುರಿ ಅದು ಸಹ ಚೆನ್ನಾಗಿದೆ. ಮತ್ತು ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಿದಾಗ ನೋಡಿ, ಇಲ್ಲಿ ಈ ಒಂದು ಶನಿ ಪರ್ವತನೂ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ನಮಗೆ 2 ಅತ್ಯುತ್ತಮವಾದಂಥ ರೇಖೆಗಳಿರೋದನ್ನು ಕಾಣಿಸುತ್ತೆ. ಯಾರಿಗೆ 1 ಅಥವಾ 2 ತುಂಬ ಸ್ಪಷ್ಟವಾದ ರೇಖೆಗಳಿರ್ತವೆ ಶನಿ ಪರ್ವತದ ಕಡೆ, ಅವ್ರಿಗೆ ಹಣಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಅವರು ನಿಚ್ಚಳವಾದಂಥ ಹಣವನ್ನು ಇವರ ಒಂದು ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅಥವಾ ಇವ್ರ ಕೈಯಲ್ಲಿ ಹಣ ಇಲ್ಲ ಅಂದ್ರೂ ಅಗತ್ಯಕ್ಕೆ ಯಾವುದೋ ಒಂದು ಮೂಲೆಯಿಂದ ಇವ್ರಿಗೆ ಒದಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಜೀವನದಲ್ಲಿ ಇವರು ಮುಂದಿನ ಜೀವನಕ್ಕೆ ಒಂದು ಯೋಚನೆ ಮಾಡಿ ಉಳಿಸುವಂತಹ ಒಂದು ವ್ಯಕ್ತಿತ್ವ ಸಹ ಇವರಿಗೆ ಆಗಿರುತ್ತೆ. ಮತ್ತು ಇನ್ನು ಸೂರ್ಯ ಪರ್ವದಲ್ಲೂ ನೋಡಿ, ಸೂರ್ಯ ಪರ್ವದಲ್ಲಿ ಹೀಗೆ ಒಂದು ರೇಖೆ ಹೋಗ್ತಾ ಇದೆ. ಮತ್ತು ಇಲ್ಲಿಂದ ಒಂದು ರೇಖೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಒಂದು ತ್ರಿಭುಜವನ್ನು ಫಾರ್ಮ್ ಮಾಡಿರೋದನ್ನು ಕಾಣಿಸುತ್ತೆ. ಯಾರ ಒಂದು ಕೈಯಲ್ಲಿ ತ್ರಿಭುಜದ ಫಾರ್ಮೇಷನ್ ಆಗಿರುತ್ತೆ, ತ್ರಿಭುಜ ಅಲ್ಲ, ತ್ರಿಶೂಲದ ಚಿಹ್ನೆ, ಅಂದರೆ ಇವರ ಒಂದು ಪ್ರಖ್ಯಾತಿ ತ್ರಿಗುಣಾತ್ಮಕವಾಗಿರುತ್ತೆ ಅಂತ. ಇದು ಒಂದು ರಾಜಯೋಗ ಅಂತ ಹೇಳ್ಬೋದು. ಯಾರೇ ಒಂದು ಜೀವನದಲ್ಲಿ ಇವರಿಗೆ ತುಂಬ ಉತ್ತಮವಾದಂಥ ಒಂದು ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಇವರು ಕಾಣ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರ ಒಂದು ಕಲೆ, ಸಾಹಿತ್ಯ, ಅಭಿರುಚಿ ಸಹ ತುಂಬ ಸೊಗಸಾಗಿರುತ್ತೆ. ಇವರು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಅವರ ಲೈಫಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನೋಡ್ಬೋದು, ಇಲ್ಲಿಂದ ಒಂದು ರೇಖೆ ಬಂದು ಸೇರಿ ಈ ಒಂದು ಹಾರ್ಟ್ ಲೈನ್ ಬೇಸ್ ಇಟ್ಕೊಂಡು ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿರೋಂಥದ್ದು ಕಾಣಿಸುತ್ತೆ. ಈ ಥರ ಇದ್ದಾಗ ಸರ್ಕಾರದ ಉನ್ನತ ಅಧಿಕಾರಿ ಆಗ್ಬೋದು ಅಥವಾ ಸರ್ಕಾರದಿಂದ ತುಂಬ ದೊಡ್ಡ ಮಟ್ಟದ ಅನುಕೂಲವನ್ನು ಇವರು ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಭಾಗ್ಯರೇಖೆಯನ್ನು ನೋಡಿದಾಗ ನೋಡಿ, ಭಾಗ್ಯರೇಖೆ ಜೀವನದ ಮಧ್ಯಭಾಗದಿಂದ ಶುರುವಾಗಿರೋದನ್ನು ಕಾಣಿಸುತ್ತೆ. ಸಮ್ಟೈಮ್ಸ್ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಶುಕ್ರ ಪರ್ವತದಿಂದ ಶುರುವಾಗಿದೆ, ಅದು ಬಂದು ಈ ಭಾಗ್ಯರೇಖೆಗೆ ಜಾಯಿನ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರ ಭಾಗ್ಯ ಇವರ ಕುಟುಂಬ ಸ್ಥಾನದಿಂದ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಅಡ್ಡ ರೇಖೆಯನ್ನು ಕಾಣ್ಬೋದು, ರಾಹು ಲೈನ್ಸ್ ಅಂತ ಕರೀತಾರೆ ಅಥವಾ ಇನ್ಫ್ಲೂಯೆನ್ಸ್ ಲೈನ್ ಅಂತ ಕರೀತಾರೆ ನೋಡಿ. ಇಲ್ಲಿ 3 ಭಾಗದಲ್ಲಿ ರಾಹು ಲೈನ್ಸ್ ಬಂದಿರೋದನ್ನು ಕಾಣಿಸುತ್ತೆ. ಸರಿಸುಮಾರು 22, 27, ಸರಿಸುಮಾರು 35 ವರ್ಷದ ಆಸುಪಾಸಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಮತ್ತಿತರ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಇವರು ಅಂತ ಹೇಳ್ಬೋದು. ಆ ನಂತರ ಇವರ ಲೈಫು ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಶುಕ್ರ ಸಹ ಚೆನ್ನಾಗಿದೆ. ಮತ್ತು ಈ ಒಂದು ಇವರ ಒಂದು ಲೈಫಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತಗ್ಗಿರೋದನ್ನು ಕಾಣಿಸುತ್ತೆ ಶುಕ್ರ ಪರ್ವದಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಈ ಒಂದು ಪೀರಿಯಡಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸರಿಸುಮಾರು ಒಂದು 45-46 ಆಸುಪಾಸಲ್ಲಿ ಸ್ವಲ್ಪ ಸ್ಟ್ರಗಲ್ ಇದೆ ಈ ಪೀರಿಯಡಲ್ಲಿ ಅಂತ ಹೇಳ್ಬೋದು. ಉಳಿದಂತೆ ನೋಡಿ, ಇನ್ನೂ ತುಂಬ ಡೀಪಾಗಿ ನೋಡಿದಾಗ ಇಲ್ಲಿ ಒಂದು ಐಲ್ಯಾಂಡ್ ಸಹ ಕಾಣಿಸ್ತಾ ಇದೆ ನಮಗೆ ನೋಡಿ, ಒಂದು ಐಲ್ಯಾಂಡ್ ಸಹ ಕಾಣಿಸ್ತಾ ಇದೆ. ಸೊ ಈ ಥರ ಐಲ್ಯಾಂಡ್ ಇದ್ದಾಗ ವ್ಯಕ್ತಿಗೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಒಂದು ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪೀರಿಯಡನ್ನು ಬಹಳ ಒಂದು ಮೆಡಿಟೇಷನ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಅಥವಾ ಒಂದು ಗುರುಗಳ ಒಂದು ಧ್ಯಾನವನ್ನು ಮಾಡೋದು ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಡಿಸೋದು ಸಹ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಶುಭವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಮನಿ ಟ್ರಯಾಂಗಲ್ ಸಹ ತುಂಬ ಸೊಗಸಾಗಿರೋದ್ರಿಂದ
ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಷ್ಟು ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರ ಒಂದು ಜೊತೆಗೆ ಇಲ್ಲಿ ಒಂದು ನಿಮಗೆ ನೋಡಿ, ಇಲ್ಲಿ ಒಂದು ದ್ವೀಪದ ಆಕೃತಿ ಇರ್ಬೋದು, ಆದರೆ ಆ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಇಲ್ಲಿ ಒಂದು ದೊಡ್ಡ ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ, ಒಂದು ತ್ರಿಭುಜಾಕೃತಿ ಇರೋದನ್ನು ಕಾಣಿಸುತ್ತೆ. ಇದು ಇವರ ಒಂದು ಕಷ್ಟಗಳಿಂದ ಇವರನ್ನು ಹೊರಗೆ ತಂದು ಬಿಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಹೀಗೆ ಈ ಒಂದು ಕಂಕಣ ರೇಖೆಗಳನ್ನು ನೋಡಿದಾಗ 1 2 3 ಕಂಕಣ ರೇಖೆಗಳಿರುವಂಥದ್ದನ್ನು ಕಾಣಿಸುತ್ತೆ, ಉತ್ತಮ. ಆದರೆ ಈ ಕಂಕಣ ರೇಖೆ ಮಧ್ಯೆ ಅಷ್ಟು ಗ್ಯಾಪ್ ಇಲ್ಲ. ಇವರ ಫಸ್ಟ್ ಹಾಫ್ ಆಫ್ ದಿ ಲೈಫಲ್ಲಿ ಸ್ವಲ್ಪ ಒತ್ತಡದ ಜೀವನ ಇರುತ್ತೆ. ನೆಕ್ಸ್ಟ್ ಹಾಫ್ ಅಂದರೆ 35 ವರ್ಷದ ನಂತರ ಜೀವನ ಅದ್ಭುತವಾದಂಥ ಯಶಸ್ಸನ್ನು ಇವರು ಪಡಿತಾರೆ ಅಂತ ಹೇಳ್ತಾ, ನೋಡಿ, ಸೂರ್ಯ ಬೆರಳು ಸಹ ಎತ್ತರವಾಗಿರೋದ್ರಿಂದ ಎಂಥ ರಿಸ್ಕ್ ಆಗಲಿ ತಗೊಳ್ಳೋಕ್ಕೆ ರೆಡಿ ಇರುವಂಥ ವ್ಯಕ್ತಿ ಅತ್ಯುತ್ತಮವಾದಂಥ ಜೀವನವನ್ನು ಇವರು ಅನುಭವಿಸ್ತಾರೆ, ಯಶಸ್ಸಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳು ಸಹ ನೋಡಿ, ತುಂಬ ಎರೆಕ್ಟಾಗಿ, ತುಂಬ ಸ್ಟ್ರೈಟ್ ಆಗಿರುವಂಥದ್ದು ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಸೂಚಿಸುತ್ತೆ. ಬಟ್ ಸ್ವಲ್ಪ ಶಾರ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಇವರು ಸ್ವಯಂ ಪ್ರೇರಿತರಾಗಿ ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ. ಅದರ ಒತ್ತಡ ಬಂದಾಗ ಮಾತ್ರ ಕೆಲವರು ವಿಚಾರಗಳಲ್ಲಿ ಮುನ್ನುಗ್ತಾರೆ ಅಂತ ಹೇಳ್ಬೋದು. ಆದರೆ ಶಾರ್ಟ್ ತಂಬಿರೋರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅವಸರದ ನಿರ್ಧಾರವನ್ನು ತಗೋತಾರೆ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ಹ್ಯಾಂಡು ತುಂಬ ಫ್ಲೆಶಿಯಾಗಿ, ತುಂಬ ಶಾರ್ಟ್ ಆಗಿರೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಇವರ ಎನರ್ಜಿನ ಲೈಫಲ್ಲಿ ಉಪಯೋಗಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಇವರು ಬೆಳೀಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹಾಗಾಗಿ ನೋಡ್ತಾ ಇರಿ. ರೇರಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಸ್ಪೆಷಲ್ ಇದ್ದರೆ ಮಾತ್ರ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇರುತ್ತೆ ಅಂತ ಹೇಳ್ತಾ ಒಂದು ಲೈಕನ್ನು ಅಥವಾ ಸಬ್ಸ್ಕ್ರೈಬನ್ನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.